ಹೆಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರುಚಿ ಬೊಂಬಾಟ್. ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತು ಅಮ್ಮ ಮಾಡೋ ಥರ ಕಿತ್ಕಿದ ಬೇಳೆ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಚಪಾತಿಗೆ, ಪೂರಿಗೆ, ರೋಟಿಗೆ, ಅನ್ನ ಕೂಡ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಏನೇನೆಲ್ಲ ಬೇಕು ಅಂದರೆ ನೀವು ಇದನ್ನು ಸ್ಕ್ರೀನ್ಶಾಟ್ ಮಾಡಿ ಸೇವ್ ಮಾಡ್ಕೊಳ್ಬೋದು. ಹಾಗಾದರೆ ಅಡುಗೆ ಮನೆಗೆ ಹೋಗೋಣ. ಇಲ್ಲಿ ನಾನು ಕಿತ್ಕಿದ ಅವರೆಕಾಳನ್ನ 350 ಗ್ರಾಮ್ ತೊಗೊಂಡಿದ್ದೀನಿ. ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರಿಗೆ 1/4 ಕಪ್ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 3ರಿಂದ 4 ಲವಂಗನ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಇಂಚು ಚಕ್ಕೆನ ಹಾಕ್ತಾಯಿದ್ದೀನಿ. ಈಗ ಒಂದು ಏಲಕ್ಕಿ ತೊಗೊತಾ ಇದ್ದೀನಿ. ಇದೆಲ್ಲ ಪರ್ಫೆಕ್ಟ್ ಮೆಷರ್ಮೆಂಟು, ನೀವು ಇದೇ ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇಲ್ಲಿ 1 ಟೀ ಸ್ಪೂನ್ ಸೋಂಪನ್ನು ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಧನಿಯಾ ಕಾಳುಗಳು. ಈಗ 1 ಟೀ ಸ್ಪೂನ್ ಗಸಗಸೆ ಹಾಕಿದ್ದೀನಿ. ಈಗ ಒಂದು ಮೀಡಿಯಮ್ ಸೈಜು ಈರುಳ್ಳಿ ಹಾಕ್ತಾಯಿದ್ದೀನಿ. ಈಗ 2 ಟೊಮೊಟೊ ಮೀಡಿಯಮ್ ಸೈಜ್ ಹಾಕಿ, ಈಗ 10ರಿಂದ 11 ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ರುಬ್ಕೊಂಡಿದ್ದೀನಿ. ಈಗ ರುಬ್ಬಿಟ್ಟುಕೊಂಡಿರುವ ಮಸಾಲೆಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತೆ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ನೀವು ಯೂಸ್ ಮಾಡ್ಬೋದು. ನಾನು ಇಲ್ಲಿ 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ತುಪ್ಪ. ಸ್ವಲ್ಪ ಬೆಚ್ಚಗಾದ್ಮೇಲೆ ಈಗ 1 ಟೀ ಸ್ಪೂನ್ ಸಾಸಿವೆನ ಹಾಕಿ, ಈಗ ಇದಕ್ಕೆ ಕಸೂರಿ ಮೇಥಿ ಹಾಗೂ ಕರಿಬೇವಿನ ಸೊಪ್ಪು ಹಾಕಿ ಅದು ಸ್ವಲ್ಪ ಚಿಟಪಟ ಅಂದಮೇಲೆ ಕಿತ್ಕಿದ ಅವರೆಕಾಳನ್ನ ಹಾಕಿ ಮೀಡಿಯಮ್ ಉರಿಲಿ ಫ್ರೈ ಮಾಡ್ಕೊಳ್ಬೇಕು. ಇದು ಈಗ ಮುಚ್ಚಳವನ್ನು ಮುಚ್ಚಿ 1 ನಿಮಿಷ ಬೇಯೋದಕ್ಕೆ ಬಿಟ್ಟಿದ್ದೀನಿ. ಈಗ 1 ನಿಮಿಷ ಆದಮೇಲೆ ಈಗ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಒಂದು ಸ್ವಲ್ಪ ಎಣ್ಣೆಲೆ ಫ್ರೈ ಆಗಿದೆ. ಈಗ ಮತ್ತೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮತ್ತೆ ಒಂದು 10 ಸೆಕೆಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ರುಬ್ಬಿರುವ ಮಸಾಲೆಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ, ಇದು ಹಸಿ ಮಸಾಲೆ ಅಲ್ವಾ, ಇದು ಚೆನ್ನಾಗಿ ಎಣ್ಣೆಲೆ ಹುರಿಬೇಕು. ಅದು ಹಸಿ ವಾಸನೆ ಎಲ್ಲ ಹೋಗೋ ಅಷ್ಟು ಹುರಿತಾ ಇರಬೇಕು. ಈಗ ಮುಚ್ಚಳವನ್ನು ಮುಚ್ಚಿ ಒಂದು 2 ನಿಮಿಷ ಸಣ್ಣ ಉರಿಲಿ ನಾವು ಇದನ್ನು ಬೇಯೋದಕ್ಕೆ ಬಿಡಬೇಕು. ಈಗ 2 ನಿಮಿಷ ಆದಮೇಲೆ ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಳ ಮುಚ್ಚಿ ಮತ್ತೆ ಬೇಯಿಸ್ತಾ ಇದ್ದೀನಿ. ಇಲ್ಲ ಅಂದರೆ ತಳ ಅಂಟುತ್ತೆ. ನೋಡಿ, ಇಲ್ಲಿ 1 ನಿಮಿಷ ಸಣ್ಣ ಉರಿಲಿ ಬೇಯಿಸಿದ್ರೆ ಚೆನ್ನಾಗಿ ಎಲ್ಲ ಹಸಿ ವಾಸನೆ ಎಲ್ಲ ಹೋಗಿದೆ. ಇದು ಒಂದು ಅರ್ಧ ಬೆಂದಿರುತ್ತೆ. ಈಗ ಎಣ್ಣೆಯಲ್ಲಿ ಮತ್ತು ಮಸಾಲೆ ಎರಡರಲ್ಲೂ ಅರ್ಧ ಬೆಂದಿದೆ ಕಾಳು. ಈಗ ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಬೋದು. ನಾನು ಇಲ್ಲಿ ಸೆಮಿ ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇದು ಅನ್ನಕ್ಕೂ ಹಾಕ್ಕೊಳ್ಬೋದು, ಚಪಾತಿಗೂ ಮಾಡ್ಕೊಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನಿಮಗೆ ಸ್ಪೂನಲ್ಲಿ ಅಭ್ಯಾಸ ಇದ್ದರೆ ಸ್ಪೂನಲ್ಲಿ ಬೇಕಾದರೂ ಹಾಕ್ಬೋದು. ನನಗೆ ಕೈಯಲ್ಲಿ ಅಭ್ಯಾಸ. ಈಗ ಎಲ್ಲ ಮಿಕ್ಸ್ ಮಾಡಿ, ಈಗ ಕಾಳೆಲ್ಲ ಬೇಯೋದಕ್ಕೆ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಮೀಡಿಯಮ್ ಉರಿಲಿ ಬೇಯೋದಕ್ಕೆ ಬಿಟ್ಟಿದ್ದೀನಿ. ನೋಡಿ, ಕಾಳು ತುಂಬ ಬೇಯಿಸಬಾರ್ದು, ಇಲ್ಲಾಂದರೆ ಎಲ್ಲ ಪೇಸ್ಟ್ ಥರ ಆಗೋಗುತ್ತೆ. ಈಗ ಕೊನೆಯಲ್ಲಿ 1-2 ಸ್ಪೂನ್ ತುಪ್ಪನ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿದ್ದೀನಿ. ಈಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದರ ಮೇಲೆ ಕೊತ್ತಂಬರಿ ಸೊಪ್ಪಿಂದ ಸರ್ವ್ ಮಾಡಿದ್ರೆ ರುಚಿ ರುಚಿಯಾದ ಕಿತ್ಕಿದ ಅವರೆಕಾಯಿ ಸಾರು ಸವಿಯಲು ಸಿದ್ಧ. ಮತ್ತೊಂದು ರೆಸಿಪಿಯ ಜೊತೆ ಮತ್ತೆ ಸಿಗೋಣ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್.